ಪ್ಯಾಮ್ ಪ್ಯಾಮ್ ಅನ್ಕೊಂಡು ಹೋಗ್ತಾ ಇದ್ದೀನಿ. ಅನ್ಫಾರ್ಚುನೇಟ್ಲಿ ನಮ್ಮ ಶ್ರೀವಾಸ್ತ ಅವ್ರದ್ದು ಹೆಡ್ಲೈಟ್ ಹೊಗೆ ಹಾಕೊಂಡಿದೆ. ಶುರು ಆಯ್ತು ಇದ್ರದ್ದು ಫ್ಲೈ ಬೈ. ನಮಸ್ಕಾರ ಅಂಡ್ ಓಹಾಯೋ ಎಲ್ರಿಗೂ. ಅರ್ಲಿ ಮಾರ್ನಿಂಗ್ ಗುರು, 3:45. ನನ್ನ ತಮ್ಮ ಬೀಳ್ಕೊಡೆಗೆ ಕಾಯ್ತಾ ಇದ್ದಾನೆ. ಗಾಡಿ ವಾರ್ಮ್ ಅಪ್ ಆಗ್ತಾ ಇದೆ ಆಗಲಿ. ಸ್ವಲ್ಪ ರೈಡಿಂಗ್ ಬೂಟ್ಸ್ಗೆಲ್ಲ ಇನ್ನೂ ಯೂಸ್ ಆಗಬೇಕು. ಕಾಲ್ ಕೆಳಗೆ ಗಾಳಿ ಹೋಗ್ತಾ ಇದೆ. ಬರ್ರ 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 ಕೊಡೈಕೆನಾಲ್ 9941. ಕಾರ್ಬೇಟ್ರು ಎಲ್ಲ ಜೆಟ್ಗಳು ಕ್ಲೀನ್ ಆಗಬೇಕೀಗ. ಪ್ರತಿ ಗೇರಲ್ಲೂ ಕ್ಲೀನಾಗಿ ಪಾಸ್ ಆಗೋ ಥರ. ಸೈಲೆನ್ಸರ್ ಸೌಂಡು ಜಾಸ್ತಿ ಏನಿಲ್ಲ, ಲಾಸ್ಟ್ ರೈಡ್ಗಿಂತ ಸ್ವಲ್ಪ ಕಮ್ಮಿ ಆಗಿದೆ. ಬಟ್ ಕ್ರಿಸ್ಪ್ ಆ್ಯಂಡ್ ಕ್ಲಿಯರ್ ಆಗಿದೆ. ಪ್ರಾಬ್ಲಮ್ ಏನಂದರೆ ಈ RX ಹೆಡ್ಲೈಟಲ್ಲಿ ಏನು ಕಾಣಲ್ಲ. ಏನು ಗುರು ಏನು ಕಾಣ್ತಾ ಇಲ್ಲ? ಬೀದಿ ದೀಪ ಹಾಕ್ರಪ್ಪ ದಯವಿಟ್ಟು. ಕರೆಂಟ್ ಉಳಿತಾಯ ಮಾಡಬೇಡಿ. ಸಿದ್ದರಾಮಯ್ಯ ಅವ್ರ ನಿಮ್ಗೂ ಯಾವ್ದಾರು ಒಂದು ಭಾಗ್ಯ ಕೊಡ್ತಾರೆ. ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಎಲ್ಲಿಂದ ತರಲಿ ದುಡ್ಡು? ಫೋನ ಪೇ ಮಾಡೋಣ. ಹಾಂ ಒರಿಜಿನಲ್ 4UU ಸೀರೀಸ್ 2002. ಎಲ್ಲರಿಗೂ ಗೊತ್ತಾಗಲ್ಲ ಸಡನ್ ಆಗಿ. ಇಲ್ಲ ಒರಿಜಿನಲ್ ಇಲ್ಲ 25 to 30 ಕೊಡುತ್ತೆ. ಹಾಂ ಕೊಯಂಬತ್ತೂರು ರಿಜಿಸ್ಟ್ರೇಷನ್ ತಮಿಳ್ನಾಡು. ಓಕೆ, ಎಷ್ಟು ಬರುತ್ತೆ? 40-45 ಬರುತ್ತೆ. ಹೌದಾ? ಇದು 30. ಓಕೆ, 30-32 ಬರುತ್ತೆ ಅಷ್ಟೆ. ಹಾಂ, ಕ್ಯಾಟು ಮಜಾ ಇರಲ್ಲ, ಸೌಂಡ್ ಕಮ್ಮಿ ಅಂತ. ಇದು ಕರೆಕ್ಟಾಗಿದೆ. ಥ್ಯಾಂಕ್ ಯು. ಟೋಲಲ್ಲೇ ಒಂದು ಕನ್ವರ್ಸೇಷನ್ ಶುರು ಮಾಡ್ಕೊಂಬಿಟ್ವಪ್ಪ. ಅವ್ರದ್ದು 40-45 ಮೈಲೇಜ್ ಬರುತ್ತಂತೆ. ನೋಡಿ, ಒರಿಜಿನಲ್ 5 ಸ್ಪೀಡ್ ಅಂತ ಕೇಳಿದ್ರು. ಬಲ್ಲವನೇ ಬಲ್ಲ, ಬಲ್ಲದ ರುಚಿಯ. ಅದು ಆ್ಯಕ್ಚುಲಿ ಬೆಲ್ಲದ ರುಚಿಯ ಬೇಕಂತ ಹೇಳಿದೆ. ವೀಲ್ ಬ್ಯಾಲೆನ್ಸಿಂಗ್ ಸ್ವಲ್ಪ ಮಿಸ್ ಆಗಿದೆ ಅನಿಸ್ತಾ ಇದೆ. ಪಕ್ಕ ಹಿಂಗೆ ಸ್ಟ್ರೈಟಾಗಿ ಹೋಗ್ತಾ ಇಲ್ಲ ಗಾಡಿ. ನನ್ಗೆ ಅಭ್ಯಾಸ ಆಗಿರೋದ್ರಿಂದ ಏನು ತೊಂದರೆ ಇಲ್ಲ. ಏನು ಕಾಣ್ತೈತೆ ಶಿವ? ಸುಮ್ಮನೆ ಕಣ್ಣು ಮುಚ್ಕೊಂಡೇ ಹೋಗ್ಬೋದು, ಕಣ್ಣು ಬಿಟ್ಕೊಂಡು ಹೋಗೋ ಬದ್ಲು ಇಲ್ಲಿ. ವೆರಿ ಪುವರ್ ಲೈಟ್. ಇದಕ್ಕೆ ಏನಾದ್ರು ಲೈಟ್ ಹಾಕಿದ್ರೆ ಗೌರ್ಮೆಂಟ್ ಅವರು ಇದಕ್ಕೆ ಫೈನ್ ಹಾಕ್ತಾರಂತೆ ನೋಡಿ. ಹಂಸೋ ಹಂಸೋ ಹಂಸೋ. ಗೇರು ಬ್ರೇಕು ಎರಡರಲ್ಲೂ ಕಂಟ್ರೋಲ್ ಮಾಡೋದು ಅಭ್ಯಾಸ ಆಗ್ಬಿಡ್ಬೇಕು. ಅದು ನೆಸೆಸಿಟಿ ಇರಲಿ ಇಲ್ಲದೆ ಇರಲಿ. ಅವಾಗ ಪ್ಯಾನಿಕ್ ಸಿಚುವೇಶನಲ್ಲೂ ಹಂಗೆ ಮಾಡ್ತೀವಿ. ಅಯ್ಯಪ್ಪ, ಸಿಟಿಯಿಂದ ಆಚೆ ಬರ್ತಿದ್ದಂಗೆ ಹೆವಿ ಫಾಗ್ ಕಟ್ಟಾಯ್ತಲ್ಲ ಗುರು. ಇಲ್ಲೇ ಹಿಂಗೆ ಇನ್ನೂ ಹೋಯ್ತಾ ಹೋಯ್ತಾ ಇನ್ನೆಂಗೋ. ಓ ಮೈ ಗಾಡ್ದಿಲ್ಲ. ಹೇಳಿ ಮಾಡಿಸಿದ್ ವೆದರ್ RXಗೆ. ಏರ್ ಕೂಲ್ಡ್ ಗಾಡಿ ಅಲ್ವಾ, ಕೂಲಾಗಿರೋ ಏರೇ ಬಂದು ಇಂಜಿನ್ಗೆ ಹೊಡಿತಾ ಇದ್ರೆ ಮಸ್ತಾಗಿರುತ್ತೆ. ದೇರ್ ಇಸ್ ಅ ಚಾನ್ಸ್ ನಮ್ಮ ಬಾಯ್ಸ್ ಇನ್ನೂ ಬಂದಿಲ್ಲ. ನನ್ನ ಅನುಮಾನ ನಿಜವಾಗಿದೆ. ಇವಾಗ ಸ್ವಲ್ಪ ಹೆಲ್ಮೆಟ್ನ ತೆಗಿತೀನಿ ಬಾಯ್ಸ್ ಆ್ಯಂಡ್ ಗರ್ಲ್ಸ್. ನಮ್ಮವ್ರು ಬರೋ ತನಕ. ಗಾಡಿ ಮಾತ್ರ ಸಕ್ಕದಾಗಿ ಕಾಣಿಸ್ತಾ ಇದೆ. ಕರ್ನಾಟಕ ರಿಬ್ಬನ್ ಬೇರೆ ಹಾಕ್ಬಿಟ್ಟಿದ್ದೀನಿ. ಮಜಾ ಇದೆ, ಫುಲ್ ಹೈಲೈಟ್ ಆಗ್ತಾ ಇದೆ. ಹತ್ತತ್ರ ಅರ್ಧ ಗಂಟೆ ಮೇಲೆ ಬ್ರೇಕ್ ಆಯಿತು. ಬಟ್ ಇನ್ಮೇಲೆ ಜಾಸ್ತಿ ಬ್ರೇಕ್ ಕೊಡೋಲ್ಲ. ಫುಲ್ ಸ್ಮೋಕ್. ಇಂಥ ರೋಡ್ಗಳಲ್ಲೆಲ್ಲ ಆತ್ರವಾಗಿ ಹೋಗ್ಬಾರ್ದು. ಕಾಲು ಇದ್ದಾಗ ಒಂದು ಸ್ಟ್ರೆಚ್ ಹೊಡಿಬೋದು ಅಷ್ಟೇ. ಅದು ಬಿಟ್ಟು ಸುಮ್ಮನೆ ಹುಚ್ಚುಚ್ಚರು ಥರ ಹೋಗೋದಲ್ಲ ರೈಡ್ ಅಂದರೆ.
ಪೀಸ್ಫುಲ್ಲಾಗಿ ಸ್ಲೋಗಿ ಹೋಗೋದನ್ನು ಎಂಜಾಯ್ ಮಾಡ್ಕೊಂಡು ಹೋಗೋದೇ ರೈಡು. ಹಾಂ, ಕೊನೆಗೂ ಯಾವುದೋ ಹೈವೇಗೆ ಬಂದ್ವಪ್ಪ. ಒಂದೇ ಸ್ಟ್ರೆಚ್ಚು 57 ಕಿಲೋಮೀಟ್ರ್ ಇದೆಯಂತೆ. ಮೋಸ್ಟ್ಲಿ ಅದನ್ನು ಹೊಡೆದ್ಬಿಟ್ಟು ನೆಕ್ಸ್ಟ್ ಬ್ರೇಕ್ ಹಾಕೋಣ. ಗುರು, ಇದು ಎಷ್ಟೊಂದು ಪೋಸ್ಟಲ್ಲಿ ಬಂದಿತ್ತು ದೇವಸ್ಥಾನನ ಹೊಡೆದಾಕ್ತಂಗೆ ಹೈವೇ ಮಾಡಿದ್ದಾರೆ ಅಂತ. ವಾವ್, ವಾಟ್ ಅ ಕೋಇನ್ಸಿಡೆನ್ಸ್. ಸೂಪರ್. ಅನ್ಫಾರ್ಚುನೇಟ್ಲಿ ನಮ್ಮ ಶ್ರೀವಾಸ್ತ ಅವ್ರದ್ದು ಹೆಡ್ಲೈಟ್ ಹೊಗೆ ಹಾಕೊಂಡಿದೆ. ಎದುರುಗಡೆ ಬರೋ ಗಾಡಿಗಳಿಗೆ ನಮ್ಮ ಗಾಡಿನೂ ಇಲ್ಲಿದೆ ಅಂತ ತೋರಿಸ್ಕೊಳ್ಳೋಕ್ಕೆ ನೋಡಿ ಇಂಡಿಕೇಟ್ರ್ ಹಾಕ್ಕೊಂಡೇ ಹೋಗಬೇಕು, ಸೇಫೆಸ್ಟ್ ವೇ. ಸೊ ಲೈಟ್ ಸಪೋರ್ಟ್ ಕೊಡೋದಕ್ಕೆ NS ಪಕ್ಕದಲ್ಲೇ ಹೋಗ್ತಾ ಇದೆ. ನನ್ನ ಗಾಡಿಲೂ ಲೈಟ್ ಇಲ್ಲ, ಇದ್ರೂ ಇಲ್ದಂಗೆ NS ಮೇಲೆ ಡಿಪೆಂಡ್ ಆಗಬೇಕೀಗ. ಚೂರು ಬೆಳಕಾಗ ತನಕ ಆಮೇಲೆ ಏನೋ ಮಾಡೋಣ, ಸಿಟಿಲಿ ಎಲ್ಲಾದರೂ ಹಾಕ್ಸೋಣ. ಸೊ ಮೊದಲನೇ ಸ್ಟಾಪ್ ಹಾಕೋಷ್ಟರಲ್ಲಿ 2T ಆಯಿಲ್ ಎಲ್ಲ ಬಿದ್ದು ಬಾಟ್ಲು ಹೊಡೆದೋಗಿ ಆಯಿಲ್ ಎಲ್ಲ ಲೀಕೇಜ್ ಆಗಿ ಅಂಟಿಸ್ತಾ ಇತ್ತು. ಇನ್ನು 2ನೇ ಸ್ಟಾಪ್ ಹಾಕೇ ಇಲ್ಲ, ಆಲ್ರೆಡಿ ಹೆಡ್ಲೈಟ್ ಹೊಗೆ ಹಾಕ್ಕೊಂಡಿದೆ. ನೋಡಿ, ಇಂಥ ಚಾಲೆಂಜ್ಗಳನ್ನ ಎಸಿತಾನೆ ಇರ್ತವೆ RX ಗಾಡಿಗಳು. ಒಂದೊಂದೇ ಅಕ್ಸೆಪ್ಟ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇರಬೇಕು. ಲೈಟ್ ಇಲ್ಲ ಅಂತ ನಾವೇನು ಎಲ್ಲೂ ನಿಂತಿಲ್ಲ, ಹೋಗ್ತಾ ಇದ್ದೀವಿ ನೋಡಿ, ಒಂದು ಇಂಡಿಕೇಟ್ರ್ ಹಾಕ್ಕೊಂಡು ಅಷ್ಟೇ. ಜೀವನದಲ್ಲೂ ಹಂಗೆ ಒಂದೊಂದು ಸರಿ ಹೆಡ್ಲೈಟ್ ಆಫ್ ಆಗೋಯ್ತವೆ, ಒಂದೊಂದು ಸರಿ ಇಂಡಿಕೇಟ್ರ್ ವರ್ಕ್ ಆಗಲ್ಲ, ಒಂದೊಂದು ಸರಿ 2T ಆಯಿಲ್ ಸಿಗಲ್ಲ. ತಲೆ ಕೆಡಿಸ್ಕೊಳ್ಳದೆ ಮುನ್ನುಗ್ತಾ ಇರ್ಬೇಕು. ಸ್ನೇಹಿತರೆ, ಇಲ್ಲೆಲ್ಲ ಏನೋ ಸೊಪ್ಪು ಹಾಕ್ಬಿಟ್ಟು ಅದಕ್ಕೆಲ್ಲ ಲೈಟ್ ಬಿಟ್ಟವ್ರೆ. ಅದೇನು ಸೊಪ್ಪು, ಯಾಕೆ ಲೈಟ್ ಬಿಟ್ಟವ್ರೆ ಗೊತ್ತಿಲ್ಲ. ಈ ಕಡೆ ಸೂರ್ಯನ ಸ್ವಲ್ಪ ಲೈಟ್ ಬಿಡ್ತಾವನೆ, ಚೆನ್ನಾಗಿದೆ ಒಂಥರ. ಇಲ್ಲಿ ಅಯ್ಯಪ್ಪ ಸ್ವಾಮಿಗೆ ಹೋಗೋರೆಲ್ಲ ನಡ್ಕೊಂಡು ಹೋಗ್ತಾ ಇರ್ತಾರೆ ನೋಡಿ. ಇಲ್ಲಿ ಟ್ಯಾಗ್ ಹಾಕ್ಕೊಂಡು ಒಂದು ಬ್ಯಾಟ್ರಿ ಇಟ್ಕೊಂಡು ಹೋಗ್ತಾ ಇರ್ತಾರೆ, ಹುಷಾರಾಗಿ ಹೋಗ್ಬೇಕು. ನಮ್ಮದು ಹೆಡ್ಲೈಟ್ ಇಲ್ಲ, ಸರಿಯಾಗಿ ರಿಫ್ಲೆಕ್ಷನ್ ಹೊಡಿಯಲ್ಲ. ಒಂದು 10 ನಿಮಿಷ 1/4 ಗಂಟೆ ಎಲ್ಲರೂ ಸೈಡ್ಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ. ಇನ್ನೊಂದು ಚೂರು ಬೆಳಕಾಗ್ಬಿಟ್ರೆ ಓಕೆ. ಯಾಕಂದರೆ ಹೈವೇ ಅಲ್ವಲ್ಲ, ಲಾರಿಗಳು ಎದುರುಗಡೆ ಬಂದರೆ ಏನೂ ಕಾಣ್ತಾ ಇಲ್ಲ. ಐ ಥಿಂಕ್ ಹೈವೇಗೆ ವಾಪಸ್ ಬಂದ್ವಿ, ಹೊಡಿಬೋದು, ಏನು ತೊಂದರೆ ಇಲ್ಲ. ನೋಡಿ, ಹಿಂಗೆ ಬಂದರೆ ಏನೂ ಕಾಣಲ್ಲ. ಇಲ್ಲೇ ನಿಲ್ಸೋ ಅವಶ್ಯಕತೆನೇ ಇಲ್ಲ, ಹೋಗ್ತಾ ಇರೋಣ. ವಾವ್, ಬ್ಯೂಟಿಫುಲ್ ಮಾರ್ನಿಂಗ್. ಬೆಟ್ಟಗಳ ಮಧ್ಯ ಬೆಳಕು ಮೂಡಿ ಬರ್ತಾ ಇದೆ. ರೋಡ್ ನೋಡಪ್ಪ ಅಭಿಷೇಕ. ಪೊಲೀಸ್ ಅವರು ಕೈ ಹಾಕಿದ್ರು, ಆಮೇಲೆ ಸುಮ್ಮನಾಗಿ ಹೋದ್ರು. ಲಾರಿ ಮಾತ್ರ ಅಡ್ಡ ಹಾಕೊಂಡ್ರು. ಬೆಳಕಾಗ್ತಾ ಇದೆ, ಬೆಳಕಾಗ್ತಾ ಇದೆ. ನಮ್ಗಿನ್ನೂ ಪವರ್ ಬರ್ತಾ ಇದೆ. ಮಧ್ಯಾಹ್ನ ಬಿಸಿಲಾದ್ರೆ ಹಿಂಸೆ, ಅಲ್ಲಿ ತನಕ ಮಸ್ತಾಗಿ ಹೋಗ್ಬೋದು. ಈ ಥರ ರಸ್ತೆ ಇದ್ರೆ ಬೇಗ ಸಾಗುತ್ತೆ, 100ಅಲ್ಲಿ ಆರಾಮಾಗಿ ಹೋಗ್ಬೋದು. ಏನಾದ್ರು ಕಂಟಿನ್ಯೂಸ್ ಆಗಿ ಆ ಥರ ಸ್ಟ್ರೆಚ್ ಸಿಕ್ಬಿಟ್ರೆ ಗಾಡಿ ಸ್ಲೋನು ಮಾಡಲ್ಲ. ಇವ್ ನೋಡಿ K03 ಅವನು ಬಂದು ನಮಗೆ ಆ್ಯಪ್ ಇಕ್ತಾವನೆ. ಕೂಲ್ ಡೌನ್ ನಂಜಪ್ಪ, ಕೂಲ್ ಡೌನ್. ಇವನ್ ಬೇರೆ ಹೆವಿ ಧೂಳು ಆರಿಸ್ತಾವನೆ. ಅಣ್ಣ ನಿಧಾನಕ್ಕೆ ಹೋಗೋಣ,
ಇಂದು ಬಾನಿಗೆಲ್ಲ ಹಬ್ಬ, ಗಾಳಿ ಗಂಧಕ್ಕೂ ಹಬ್ಬ. ಪ್ಯಾಮ್ ಪ್ಯಾಮ್ ಅನ್ಕೊಂಡು ಹೋಗ್ತಾ ಇದ್ದೀನಿ. ಶುರು ಆಯ್ತು ಇವ್ರದ್ದು ಫ್ಲೈ ಬೈ. ಅಂತ ಆಯ್ತು. ಏನ್ ಬ್ರೋ, ಏನು ಕೇಳಿಸ್ತಾ ಇಲ್ಲ. ಹಾ ಆರಾಮ. ತರ್ಟಿ ಅಯ್ಯಯ್ಯ ಅಂತ ಆಯ್ತಲ್ಲ ಗುರು. ಸೈಡ್ಗೆ ಆಗ್ತಾ ಇದ್ದೇವೆ, ಸೈಡ್ಗೆ ಆಗ್ತಾ ಇದ್ದೇವೆ, ಸೈಡ್ಗೆ ಆಗ್ತಾ ಇದ್ದೇವೆ. ಟೀ ಚಾಯ್ ಫುಲ್ ತಮಿಳಲ್ಲೇ ಬರ್ದವ್ರೆ. VM ಅಷ್ಟೇ ಅರ್ಥ ಆಯ್ತಾ ಇರೋದು. ಅಯ್ಯಪ್ಪ, ಸಡನ್ ಆಗಿ ಲೈಟ್ ಹೋಯ್ತಲ್ಲ. ನೀವೆಲ್ಲ ಆಫ್ ಮಾಡಿದ್ರೇನೋ ಬೇಕಂತ ಅನ್ಕೊಂಡೆ. ಇಲ್ಲ, ನಾನು ಅದು ಬೇಕಂತ ಆಫ್ ಮಾಡಿದ್ದೆ ಅವಾಗ. ಆಮೇಲೆ ನೋಡಿದ್ರೆ ಪರ್ಮನೆಂಟ್ ಆಗಿ ಹೋಗ್ಬಿಡ್ತು. ಅಯ್ಯೋ, ಅದು ಸರಿ ಆಗುತ್ತೆ. ಅದು ಸ್ವಲ್ಪ ಲೂಸ್ ಇದೆ ಬಲ್ಪ್. ಅದು ಬಲ್ಪ್ ಲೂಸಾ? ತಿರ್ಗಾ ಸರಿ ಮಾಡಿದ್ರೆ ಸರಿ ಆಗುತ್ತೆ. ಅಂದಾಗ ಅದೇ ಸರಿ ಆಗ್ಬಿಡುತ್ತೆ ತಿರ್ಗಾ. ಓಕೆ. ಇದು 5 ಸ್ಪೀಡ್ ಇದೆ. 4 ಸ್ಪೀಡ್ ಬಲ್ಪ್ ಡೂಮ್ ಹಾಕ್ಸ್ಬೇಕು. ನನಗೆ ಅಲ್ಲಿ ಸುಸುಗು ಅರ್ಜೆಂಟು.